नमश्चक्राय विद्महे सहस्रज्वालाय धीमहि तन्नो सुदर्शनः प्रचोदयात्। उग्रं वीरं महाविष्णुं ज्वलन् ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ನೆಲೆಸಿರುವ ಶ್ರೀ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಈ ಕ್ಷೇತ್ರದಲ್ಲಿ ಶ್ರೀ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದರೆ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದಷ್ಟೇ ಪುಣ್ಯ ಎಂಬ ಭಾವನೆ ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಪ್ರತಿ ವೈಕುಂಠ ಏಕಾದಶಿಯಂದು ಈ ದೇಗುಲದಲ್ಲಿ ಅದ್ದೂರಿಯಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಅಲ್ಲದೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಸುತ್ತಮುತ್ತಲ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತ ಸಾಗರವೇ ಹರಿದು ಬರುತ್ತದೆ. ಇನ್ನು ವೈಕುಂಠ ಏಕಾದಶಿಯಂದು ವೈಕುಂಠ ದ್ವಾರದ ದರ್ಶನ ಪಡೆದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಈಗಾಗಲೇ ಕಣಿವೆ ಪ್ರದೇಶದಲ್ಲಿ ಚತುಷ್ಪಥ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ವೈಕುಂಠ ಏಕಾದಶಿಯಂದು ಕಾಮಗಾರಿಗೆ ಸಂಬಂಧಪಟ್ಟ ಕಾರ್ಯಗಳು ನಡೆಯುವುದಿಲ್ಲ ಎಂದು ತಿಳಿದು ಬಂದಿದೆ. ವೈಕುಂಠ ಏಕಾದಶಿ ಪ್ರಯುಕ್ತ ಈಗಾಗಲೇ ದೇಗುಲವನ್ನ ಸಿಂಗರಿಸಲಾಗಿದ್ದು ದೇಗುಲದ ಮಹಾದ್ವಾರದ ಬಳಿ ಬೃಹತ್ ಸ್ವಾಗತ ಕಮಾನುಗಳನ್ನು ಸಹ ಏರ್ಪಡಿಸಲಾಗಿದೆ. ಭ್ಯೋ ನಮಃ ಹರಿ ಓಂ ಶ್ರೀ ಅಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ಚನಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ದಿನಾಂಕ 10/1/2025 ಶುಕ್ರವಾರದ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯವರ ಸನ್ನಿಧಾನದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ, ಗೋಪೂಜೆ, ನಂತರ ಪಂಚಾಮೃತ ಅಭಿಷೇಕ, ನಂತರ ಸ್ವಾಮಿಯವರಿಗೆ ಅಲಂಕಾರ ಮತ್ತು ಪ್ರಾಕಾರೋತ್ಸವ, ನಂತರದಲ್ಲಿ ವೈಕುಂಠ ದ್ವಾರ ಆರಾಧನೆಯಾಗಿ ಸ್ವಾಮಿಯವರ ದರ್ಶನವನ್ನು ಏರ್ಪಡಿಸಲಾಗಿರುತ್ತೆ. ಅದೇ ರೀತಿ ಅವತ್ತಿನ ದಿವಸ ಭಕ್ತಾದಿಗಳೆಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗವೂ ಕೂಡ ಇರುತ್ತೆ. ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ. ಅವತ್ತಿನ ಈ ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ತುಂಬ ಪ್ರಾಮುಖ್ಯವನ್ನು ಹೊಂದಿರತಕ್ಕಂಥದ್ದು. ಏಕೆ ಅಂತಂದರೆ ಈಗ ಬರುವಂತಹ ವೈಕುಂಠ ಏಕಾದಶಿಯ ದಿವಸ ಭಗವಂತ ವೈಕುಂಠದಲ್ಲಿ ಸ್ವರ್ಗದ ಬಾಗಿಲು ಅಂತಂದರೆ ಉತ್ತರದ ಬಾಗಿಲನ್ನು ತೆರೆದು ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿ ಪ್ರತೀತಿ ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಭಗವಂತ 365 ದಿವಸಗಳು ಕೂಡ ವೈಕುಂಠ ದ್ವಾರ ದರ್ಶನ ಅಂತಂದರೆ ಉತ್ತರಾಭಿಮುಖವಾಗಿ ಇರ್ತಕ್ಕಂಥ ಒಂದು ಕ್ಷೇತ್ರವಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿರ್ತಕ್ಕಂತಹದ್ದು. ಅದೇ ರೀತಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಶ್ರೀನಿವಾಸಕ್ಕೆ ಬರುವಂತಹ ಒಂದು ರಸ್ತೆಯಲ್ಲಿ ಕಣಿವೆ ಒಂದು ಕಾರ್ಯಾಚರಣೆ ಏನಿದೆ ಅವತ್ತಿನ ದಿವಸ ಅಂತಂದರೆ 10ನೇ ತಾರೀಕು ವೈಕುಂಠ ಏಕಾದಶಿಯ ದಿವಸ ಕಣಿವೆ ಮಾರ್ಗದಲ್ಲಿ ಯಾವುದೇ ರೀತಿ ಕೆಲಸದ ಒಂದು ಕಾರ್ಯ ಏನು ಇರೋದಿಲ್ಲ. ಭಕ್ತಾದಿಗಳೆಲ್ಲರೂ ಕೂಡ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ. ಒಟ್ನಲ್ಲಿ ವೈಕುಂಠ ಏಕಾದಶಿಯಂದು ವೈಕುಂಠನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಭರಪೂರವಾಗಿ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ತಾವೂ ಸಹ ಕುಟುಂಬ ಸಮೇತರಾಗಿ ಸ್ವಾಮಿಯ ದರ್ಶನ ಪಡೆದು ಬನ್ನಿ. नमश्चक्राय विद्महे सहस्रज्वालाय धीमहि तन्नो सुदर्शनः प्रचोदयात्. उग्रं वीरं महाविष्णुं ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.